ನಮಸ್ಕಾರ ವೀಕ್ಷಕರೇ, ಆಧ್ಯಾತ್ಮಿಕ ಪಯಣದ ಇಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಮ್ಮ ಈ ಹಿಂದಿನ ಸರಣಿ ಸಂಚಿಕೆಯಲ್ಲಿ ನಮ್ಮ ಈ ಪಯಣದಲ್ಲಿ ಇದ್ದರು ಬಾಲಚಂದ್ರಯ್ಯ ಅವರು ಸುಮಾರು 54 ವರ್ಷಗಳಿಂದ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಈಗ ತಮ್ಮ ನಿವೃತ್ತಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರ ಆಧ್ಯಾತ್ಮಿಕ ಜೀವನದ ಅನುಭವಗಳನ್ನು ತಿಳ್ಕೊಳ್ಳೋಣ. ಅಣ್ಣವ್ರೆ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅಣ್ಣವ್ರು, ತಾವು ಈ ಹಿಂದಿನ ಸಂಚಿಕೆಯಲ್ಲಿ ಹೇಳ್ತಾ ಇದ್ರಿ, ಈ ಬ್ರಹ್ಮಕುಮಾರಿ ಸಂಸ್ಥೆಯ ಮಾತಾಜಿ ಏನಿದ್ದಾರೆ ಅವರು ತಮ್ಮ ಹತ್ತಿರದ ಒಡನಾಟದಲ್ಲಿ ಇದ್ದರು ಅಂತ. ಅಂದರೆ ನೀವು ಅವರ ಅಂಗಸಂಘದಲ್ಲೇ ಒಂದು ನಡೆದಾಡಿದ್ದೀರ. ಸೊ ಅವರ ಒಂದು ಪಾಲನೆ ಪ್ರೀತಿ ಹೇಗಿತ್ತು? ಅಂದರೆ ಅವ್ರ ಪಾಲನೆ ಅಷ್ಟು ಚೆನ್ನಾಗಿತ್ತು. ನಮ್ಮ ತಂದೆ ತಾಯಿಯರು ಎಷ್ಟು ಹೇಳ್ಕೊಡ್ತಾ ಇರಲಿಲ್ಲ, ಆ ಥರ ಅವರು ಪಾಲನೆ ತೊಗೊಂಡಿದ್ದೀವಿ ನಾವು. ಅಂದರೆ ಏನೇ ಒಂದು ಪರ್ಚೇಸಿಂಗ್ ಹೋದರೂ ಅಷ್ಟೇ ನನ್ನ ಜೊತೆಲೇ ಕರ್ಕೊಂಡು ಹೋಗೋರು. ಹೋದರೆ ಒಂದು ಸಾಮಾನು ಪರ್ಚೇಸ್ ಮಾಡ್ಬೇಕಾದ್ರೆ 5-6 ಅಂಗಡಿ ತಿರುಗೋರು. ನಾನು ಮಾತಾಜಿ ಕ್ಯೂ ಏಕ್ ಪರ್ಚೇಸಿಂಗ್ करने के लिए क्यों इतना दुकान घूमना ಅಂದರೆ ಅವ್ರು ಹೇಳೋರು, ನೈ ಬುದ್ಧು आपको मालूम नहीं, एक दुकान में एक दुकान बात किया तो 10 रुपये 20 रुपये कम रहता है ಅನ್ನೋರು ನಮಗೆ. ಅಂದರೆ ರೇಟ್ ಹೆಚ್ಚು ಕಡಿಮೆ, ರೇಟ್ ಹೆಚ್ಚು ಕಮ್ಮಿ ಇರುತ್ತೆ. ನಾವು ಸಾಮಾನು ಚೆನ್ನಾಗಿರುತ್ತೆ, ಒಂದೊಂದು ಅಂಗಡಿಲಿ ಒಂದೊಂದು ಥರ ಇರುತ್ತೆ, ನೋಡಿ ತೊಗೊಬೇಕು ಅನ್ನೋರು ನಮಗೆ. ಸುಮ್ಮನೆ ಹೋಗಿ ಸುಮ್ಮನೆ ನಾವೆಲ್ಲ ನಮ್ಮ ಮಕ್ಕಳೆಲ್ಲ ಹಂಗೆ ಮಾಡ್ತಾರೆ, ಈಗ ಮಾಡಲ್ಲ. ಒಂದು ಅಂಗಡಿ 2 ಅಂಗಡಿ ಹೋಗ್ತಾನೆ ಪರ್ಚೇಸ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಅದು ಅವರು ಕ್ವಾಲಿಟಿ ನೋಡೋರು. ಮಾತಾಜಿ ರೇಟು ಕೂಡ ಕಮ್ಮಿ ಎಲ್ಲಿತ್ತು ಅಲ್ಲಿ ತೊಗೊಳೋರು. ನಮಗೆ ಅನ್ನಿಸೋದು ಈ ಥರ ನಮ್ಗೆ ಯಾರು ನಮ್ಮ ತಂದೆ ತಾಯಿ ನಮ್ಗೆ ಹೇಳ್ಕೊಳ್ಳಿಲ್ಲ ಅಂತ. ಆ ಥರ ನಮಗೆ ಅವರಿಂದ ಭಾಳ ಕಲ್ತಿದ್ವಿ. ಅದೇ ಥರನೇ ಸರ್ವಿಸ್ ನಡಿಬೇಕಾದ್ರೂ ಅಷ್ಟೇ ನಮಗೆ ವರ್ಷಕ್ಕೊಂದ್ಸತಿ ನಾವು ದೊಡ್ಡಬಳ್ಳಾಪುರದಲ್ಲಿ ಸ್ಕೌಟ್ ಕ್ಯಾಂಪ್ ಅಂತ ಇದೆ, ಅಲ್ಲಿ ಕ್ಯಾಂಪ್ ಆಗ್ತಾಯಿದ್ವಿ. ಕ್ಯಾಂಪ್ ಅಂದರೆ ಯೋಗದ ಕ್ಲಾಸು. ಅಲ್ಲಿ 3 ದಿನ ಕ್ಲಾಸ್ ಬಟ್ಟಿ ಕಾರ್ಯಕ್ರಮ ಮಾಡಿಕೊತಾ ಇದ್ವಿ. ಆವಾಗ ಇಲ್ಲಿಂದನೇ ನಾವೆಲ್ಲ ಪರ್ಚೇಸಿಂಗು ಸಾಮಾನೆಲ್ಲ ತೊಗೊಂಡೋಗಿ ಅಲ್ಲಿ ಅಡುಗೆ ಅದೆಲ್ಲ ಮಾಡಿಕೊಂಡು ಇದು ಮಾಡ್ತಾಯಿದ್ವಿ. ಆಮೇಲೆ ಏನು ಪ್ರೋಗ್ರಾಮ್ ಮಾಡ್ತಿದ್ರಿ ಸ್ಕೌಟ್ದು? ಯೋಗದ ಬಟ್ಟಿ ಕ್ಲಾಸು. ಯೋಗದ್ದು 3 ದಿನ ನಾವು ಬೆಳಗಿನ ಸಾಯಂಕಾಲವರೆಗೂ ಪ್ರವಚನ, ಭಗವಂತಂದು ಸ್ಮರಣೆ ಮಾಡಿಕೊಂಡು ಅಲ್ಲೂ ಅಮೃತ ವೇಳೆಯಲ್ಲೇ ಇದು ಹೇಳ್ತಾಯಿದ್ವಿ ಎಲ್ಲರೂ. ಮತ್ತು ಯೋಗದ ಕ್ಲಾಸು ಹೆಂಗೆ ಏನು ಯಾವ ಥರ ನಡಿಬೇಕು, ಗೈಡ್ಸ್ ಯಾರು ಇರ್ತಾರೆ ಅವ್ರಿಗೆಲ್ಲ ನೀವು ಆಧ್ಯಾತ್ಮಿಕ ಜ್ಞಾನವನ್ನು ಅವ್ರಿಗೂ ತಿಳಿಸ್ತಾ ಇದ್ವಿ. ನಾವು ನಮ್ಮ ಸ್ಟೂಡೆಂಟ್ಸ್ಗಳೆಲ್ಲ ಅಲ್ಲಿ ನಾವು ಕ್ಯಾಂಪ್ ಮಾಡ್ತಾಯಿದ್ವಿ ವರ್ಷಕ್ಕೊಂದ್ಸತಿ. ದೊಡ್ಡಬಳ್ಳಾಪುರದಲ್ಲಿದೆ ಸ್ಕೌಟ್ ಕ್ಯಾಂಪ್ ಅಂತ, ಅಲ್ಲೂ ಮಾಡ್ತಾಯಿದ್ವಿ. ಆಮೇಲೆ ತಿರ್ಗಾ ಒಂದು ಸತಿ ಎಲ್ಲರೂ ವಿಶ್ವೇಶ್ವರಂ ಅವರೆಲ್ಲ ನಾವು ಸೇರಿಕೊಂಡು, ದಾದಿ ಅವರೆಲ್ಲ ಸೇರಿಕೊಂಡು ಒಟ್ಟಿಗೆ ಮಾಡೋಣ ನಾವು ಅಂತ ಅಂದ್ಬಿಟ್ಟು, ಓಲ್ಡ್ ರಿಸರ್ವ್ ಬ್ಯಾಂಕ್ ಇತ್ತು ಮೊದಲು ರಿಚ್ಮೆಂಟ್ ರೋಡ್ ಹತ್ರ, ಆ ಲೈನಲ್ಲಿ ಕ್ರಿಶ್ಚಿಯನ್ ಅವ್ರದ್ದು ಒಂದು ಜಾಗ, ಅದು ಚರ್ಚ್ ಥರ ಇತ್ತದು ಓಲ್ಡು. ಅಲ್ಲಿ ನಾವು ಬಟ್ಟಿ ಕಾರ್ಯಕ್ರಮ ಮಾಡಿಕೊಂಡು 3 ದಿನ. ಅಂದರೆ ಆವಾಗೂ ಒಳ್ಳೆ ಸರ್ವಿಸ್ ನಡೀತು ಅವಾಗೆಲ್ಲ. ಆಮೇಲೆ ಇವ್ರಿಗೆಲ್ಲ ಅನ್ನಿಸ್ತು ನಾವು ಅಲ್ಲಿ ಇಲ್ಲಿ ಹೋಗಿ ಮಾಡೋ ಬದಲು ನಾವೇ ಸ್ವಂತ ಜಾಗ ತೊಗೊಂಡು ಮಾಡಿದ್ರೆ ಒಳ್ಳೆಯದು ಅಂತ ಇದು ಮಾಡಿದ್ರು. ಯಾರು? ಸುಂದರಿ ಮಾತಾಜಿ. ಆಮೇಲೆ ದಾದಿಯವರು, ಆಮೇಲೆ ಹೃದಯ ಪುಷ್ಪ ದಾದಿ. ಆಮೇಲೆ ನಮ್ಮ ದಾದಿಯವರು ತಗೊಳ್ಳೋಣ ನೋಡೋಣ ಅಂತ ಇದು ಮಾಡಿದ್ರು. ಆಮೇಲೆ ಅವರು ಹೃದಯ ಪುಷ್ಪ ದಾದಿ ಅಲ್ಲಿ ಗೊಟ್ಕೆರೆಯಲ್ಲಿ ತೊಗೊಂಡ್ರು, ಜಾಗ ಸಿಕ್ತು ಅಲ್ಲಿ. ಅವರು ನಮ್ಮ ಸ್ಟೂಡೆಂಟ್ಸೇ, ಅವ್ರದ್ದು ಎಕರೆ ಜಾಗ ಇತ್ತು ಪಾಪ, ಅವರು ಕಮ್ಮಿಗೆ ಕೊಟ್ಟರು. ಅಲ್ಲಿ ಮಾಡೋಕ್ಕೆ ವರ್ಷ ಕ್ಲಾಸ್ ನಡೆಯೋಕ್ಕೆ ಶುರು ಆಯಿತು. ಅಲ್ಲೂ ಕಡಿಮೆ ದುಡ್ಡಿಗೆ ಅಲ್ಲಿ ಜಾಗ ಕೊಟ್ಟರು ಅವರು ಪಾಪ. ಆಮೇಲೆ ಈ ನಮ್ಮಲ್ಲಿ ದಾದಿಯವರು ಮಾತಾಜಿ ನಾವು ಒಂದು ಎಲ್ಲರ ಸೈಟ್ ನೋಡೋಣ ಅಂತಂದರು. ಆಮೇಲೆ ಜಕ್ಕೂರಲ್ಲಿ ನಮಗೆ ಗೋರ್ಮೆಂಟ್ ಜಾಗ ಅದು ಸಿಕ್ತು. ಸ್ವಲ್ಪ ಹಳ್ಳ ಇತ್ತು, ನಮಗೆ ಒಂದು ಸ್ವಲ್ಪ ಕಮ್ಮಿಗೆ ರೇಟ್ಗೆ ಅವಾಗ ಆ ಮಂತ್ರಿಗಳ ಕಡೆಯಿಂದ ನಮಗೆ ಜಾಗ ಅದು ಸಿಕ್ತು ಕಮ್ಮಿ. ನಾವು ಅಲ್ಲಿ ವರ್ಷ ಯೋಗ ಕ್ಲಾಸು ಅಲ್ಲಿ ಮಾಡೋದಕ್ಕೆ ಶುರು ಮಾಡಿದ್ವಿ ಕ್ಲಾಸು. ಈಗ ಅವರು ಚೆನ್ನಾಗಿ ವೃದ್ಧಿಯಾಗಿದೆ. ಅಂದರೆ ಅವರು ಭಾವನೆ ಏನಪ್ಪ ಅಂದರೆ, ಎಲ್ಲೇ ಏನೇ ಮಾಡಲಿ ಆತ್ಮಗಳನ್ನ ಉನ್ನತಿ ಮಾಡಬೇಕು. ಎಷ್ಟೋ ಕಷ್ಟ ಇರ್ತಾರೆ ಜನ, ಅವಂಥ ಆತ್ಮಗಳಿಗೆ ಯಾವ ಥರ ಈ ಜ್ಞಾನ ತಿಳಿಸ್ಬೇಕು ಏನು ಅಂತ ಭಾವನೆ ಚೆನ್ನಾಗಿ ಅವರಿಂದ ನಾವು ಕಲ್ತ್ಕೊಂಡ್ವಿ. ಮತ್ತು ಇನ್ನೊಂದು ಏನು ಅಂದರೆ, ನಮ್ಮ ಸೆಂಟ್ರ್ಗಳಿಗೆ ಬಂದಾಗ ಹೇಳಬೇಕು ಅಂದರೆ ನೋಡಿ, ಲೌಕಿಕದಲ್ಲೂ ನಾವು ಆ ಥರ ಪಾಲನೆ ತೊಗೊಂಡಿಲ್ಲ ನಾವು. ಅಲೌಕಿಕದಲ್ಲಿ ಅವ್ರ ಭಾವನೆ ಹೆಂಗೆ ಅಂದರೆ, ಯಾರೇ ಬರಲಿ
ಟಿಫನ್ ಟೈಮ್ ಬಂದರೆ ಅವ್ರು ಟಿಫನ್ ಇಲ್ಲದೆ ಕಳಿಸ್ತಾ ಇರಲಿಲ್ಲ ಮಾತಾಜಿ. ಅವ್ರ ಭಾವನೆ ಆ ಥರ. ಆಮೇಲೆ ಮಧ್ಯಾಹ್ನ ಟೈಮ್ ಬಂದಂದರೆ ಮಧ್ಯಾಹ್ನ ಊಟ ಇಲ್ಲದೆ ಕಳಿಸ್ತಾ ಇರಲಿಲ್ಲ. ಯಾರೇ ಬರಲಿ. ಆಮೇಲೆ ರಾತ್ರಿನೂ ಅಷ್ಟೇ. ಆಮೇಲೆ ಸಾಯಂಕಾಲ ಅಷ್ಟೇ. ಟೋಲಿ ಟೈಮ್ ಬಂದಂದರೆ 5 ಗಂಟೆಗೆ ಅವ್ರಿಗೆ ಕಾಫಿ ಟೀ ಖುದ್ದು ಅವರೇ ಹೋಗಿ ಮಾಡ್ಕೊಡೋರು. ಈ ಕನ್ನಿಯವರು ಅವರು ಟೈರ್ಡಾಗಿ ಬಂದಿದ್ದೆ ಸುಸ್ತಾಗಿ ಇದ್ದರೆ ಇವರೇ ಕಿಚನ್ಗೆ ಹೋಗಿ ಮಾಡಿ ತಗೊಂಬಂದವರು. ನಮಗೆ ಎಷ್ಟು ಏಜ್ ಯಾರಿಗೆ ಹೇಳಿ? ಸುಂದರಿ ಮಾತಾಜಿಗೆ ಅವ್ರಿಗಾಗಿತ್ತು 65 ಮೇಲಾಗಿತ್ತು. ಆ ವಯಸ್ಸಲ್ಲೂ ಅವರೇ ಹೋಗಿ ಟೀ ಮಾಡಿ ಟೀ ಕಾಫಿ ಅವರೇ ತಗೊಂಬಂದು ಕೊಡೋರು. ಟೋಲಿ ಎಲ್ಲಿದ್ರೆ ಟೋಲಿನೂ ತಗೊಂಬರೋರು. ಅವ್ರ ಪಾಲನೆ ಆ ಥರ ಇತ್ತು ನಮಗೆ. ಆಮೇಲೆ ಅವ್ರೇನೇ ತಿಂತಾ ಇರಲಿ ನೋಡಿ, ಅವರು ಬಂದರೆ ಅವ್ರಿಗೂ ಕೊಟ್ಟೇ ತಿನ್ನೋರು. ಅವರು ಅವರಿಂದ ನಾವು ಕಲ್ತ್ಕೊಂಡ್ವಿ. ಅಂದರೆ ಏನೇ ಇರಲಿ ಅದನ್ನ ಹಂಚಿ ತಿನ್ನುವಂಥ ಅಂಥದ್ದು. ಆಮೇಲೆ ಆ ಟೈಮ್ಗೆ ಬಂದರೆ ಯಾರೇ ಆಗಲಿ ಅವ್ರಿಗೆ ಊಟ ತಿಂಡಿ ಇಲ್ಲದೆ ಕಳಿಸ್ತಾ ಇರಲಿಲ್ಲ ಅವರು. ಅವ್ರ ಭಾವನೆ ಆ ಥರ ಇತ್ತು. ಆಮೇಲೆ ಮೇಳ ನಡೆದಾಗಲೂ ಅಷ್ಟೇ ನಮಗೆ ಊಟದ ಅರೇಂಜ್ಮೆಂಟೇ ಮಾಡಿದರು. ಅವಾಗ ನಮಗೆ ಸಿಟಿಗೆ ಕೊಟ್ಟಿದ್ರು. ನೀವು ಚೆನ್ನಾಗಿ ನೋಡ್ಕೊತೀರಾ? ಅವಾಗ 77ನೇ ಇಸ್ವಿ ಮೇಳ ನಡೀತು ಸುಭಾಷ್ ನಗರದಲ್ಲಿ. ಆವಾಗ ನಮಗೆ ಸಿಟಿ ಸೆಂಟ್ರಿಗೆ ಊಟದ ಅರೇಂಜ್ಮೆಂಟ್ ಮಾಡಿದ್ರು ಅಲ್ಲಿ ಛತ್ರದಲ್ಲಿ. ಆವಾಗ ಒಂದಿನ ಏನಾಯಿತು, ಎಲ್ಲ ಹುಬ್ಳಿಯಿಂದ ಅಲ್ಲೆಲ್ಲ ಬಂದರು ಹುಬ್ಳಿಯವರೆಲ್ಲ. ಆವಾಗ 12 ಗಂಟೆ ರಾತ್ರಿ ಆಗಿತ್ತು. ಆವಾಗ ಸಾಂಬಾರಿದೆ, ಅನ್ನ ಇರಲಿಲ್ಲ. ಇವ್ರಿಗೆ ಮಾತಾಜಿನೇ ನಿಂತ್ಕೊಂಡು ಅಲ್ಲಿ ಅವಾಗ ಅನ್ನಕ್ಕೆ ಇದಾಕಿ ನೋಡಿ ಎಷ್ಟು ಎಲ್ಲರೂ ಟೈರ್ಡ್ ಆಗ್ಬಿಟ್ಟಿದ್ರು. ಸರ್ವಿಸ್ ಮಾಡ್ಕೊಂಡ್ಬಂದು ಎಲ್ಲರೂ ಟೈರ್ಡ್ ಆಗ್ಬಿಟ್ಟಿದ್ರು. ಇವರನ್ನೇ ಒಲೆ ಹಚ್ಚಿ ಅವಾಗ ಅನ್ನ ಮಾಡಿ ಬಿಸಿ ಬಿಸಿ ಮಾಡಿ ಕೊಟ್ಟಿದ್ದಾರೆ. ಅವರ ಭಾವನೆ ಅಪಾರ. ಅವರಿಂದ ನಾವು ಬೇಜಾನ್ ಕಲ್ತಿದ್ದೀವಿ. ನಮ್ಮ ಲೌಕಿಕದಲ್ಲೂ ಆ ಥರ ಬರಲ್ಲ. ದೊಡ್ಡವ್ರದ್ದು ಆ ಥರ ಪಾಲನೆ ತೊಗೊಂಡಿದ್ದೀವಿ ನಾವು. ಇವಾಗಲೂ ಅಷ್ಟೇ ನಮ್ಮನೇಲಿ ಯಾರೇ ಬರಲಿ ನೋಡಿ, ನಾವು ಅವ್ರ ಭಾವನೆ ಕಲ್ತ್ಕೊಂಡೆ ನಾವು ಈ ಥರ ಬಂದಿರೋದು. ಭಗವಂತ ಏನು ಹೇಳ್ತೇನೆ ನೋಡಿ, ನಾವು ಹಂಚ್ಕೊಂಡು ತಿಂದರೆ ಹಸಿವಿಲ್ವಂತೆ. ನಾವು ತಿನ್ನೋದ್ರಲ್ಲಿ ಹಂಚ್ಕೊಂಡು ತಿಂದಿದ್ರೆ ನಾವು ಸ್ವಲ್ಪ ಕಮ್ಮಿ ತಿಂದರೆ ಏನಾಗಲ್ಲ. ಅದರಲ್ಲಿ ಬೇರೆಯವ್ರಿಗೆ ಕೊಟ್ಟಂದ್ರೆ ಅವರು ತೃಪ್ತಿ ಆಗ್ತಾರೆ. ನೋಡಿ, ನಮ್ಮ ಈ ಟೈಮ್ಗೆ ನಮಗೆ ಈ ಥರ ಕೊಟ್ಟರಲ್ಲ, ಅವ್ರು ಅಷ್ಟು ಬಂದಿರ್ತಾರೆ, ನಮ್ಗೆ ಗೊತ್ತಾಗಲ್ಲ ಹೆಂಗೆ ಬಂದಿರ್ತಾರೆ ಏನು ಅಂತ. ಆ ಟೈಮಲ್ಲಿ ನಾವು ಅವ್ರಿಗೆ ಪಾಲನೆ ಕೊಟ್ಟ ಅಂದರೆ ಅವ್ರದ್ದು ಆಶೀರ್ವಾದ ನಮಗೆ ಇದಾಗುತ್ತೆ. ಅವರಿಂದ ನಾವು ಕಲ್ತ್ಕೊಂಡ್ವಿ ಆ ಥರ. ಈ ಸುಂದರಿ ಮಾತಾಜಿ ಅವರಿಂದ ನೀವು ಮತ್ತು ಯಾವ್ಯಾವ ವಿಷಯಗಳನ್ನು ಅವ್ರು ನಿಮಗೆ ಕಲಿಸ್ಕೊಟ್ಟಿದ್ರೆ, ನೀವೇನೇನು ಕಲ್ತಿದ್ರೆ ಅವ್ರ ಹತ್ರ? ನೋಡಿ, ಅವರಿಂದನೇ ನಾವು ಯಾವ ಥರ ಭಾವನೆ ಜನಗಳಿಗೆ ಯಾವ ಥರ ನಾವು ಪಾಲನೆ ಅವರಿಂದ ಇದು ಮಾಡಬೇಕು, ನಾವು ಯಾವ ಥರ ಸರ್ವಿಸ್ ಮಾಡಬೇಕು. ಅವ್ರದ್ದು ಏನೇ ಪರಿಸ್ಥಿತಿ ಬಂದ್ರೂ ಅವರಲ್ಲಿ ನಗುಮುಖ ಅನ್ನೋದಿತ್ತು. ಕೋಪ ಮಾಡ್ಕೊತಾರಿಲ್ಲ ಯಾವಾಗಲೂ ಅವರು. ಅವ್ರದ್ದು ಆ ಥರ ಇದು ಮಗುಮುಖ, ಅವರ ಫೇಸ್ ಕಟ್ ಆ ಥರ ಇದು ಬರ್ತಾಯಿತ್ತು. ಅವರು ಇದು ಹಾಸ್ಪಿಟ್ಲಲ್ಲಿ ಇದ್ದಾಗ ಕಾಯಿಲೆ ಇದ್ದಾಗಲೂ ಅಷ್ಟೇ ಅಷ್ಟು ತೇಜಸ್ವಿ ಇದಿತ್ತು ಅವರಲ್ಲಿ ಕಳೆ. ಅದಕ್ಕೆ ಹೇಳೋದು, ಭಗವಂತನ ಎಷ್ಟು ನಾವು ಸ್ಮರಣೆ ಮಾಡ್ತೀವಿ ಅದು ನಮಗೆ ಪವರ್ ಬರ್ತಾ ಇರ್ತದೆ, ಆಕರ್ಷಿತ. ಈಗ ಈ ನರದಲ್ಲೂ ಭಗವಂತನ ಸ್ಮರಣೆ ಎಷ್ಟಿರುತ್ತೆ ಅದು ಅಂತಿಮ ಸಮಯದಲ್ಲಿ ನಮಗೆ ಕಾಪಾಡುತ್ತಂತೆ. ಈ ಇದು ಪವರ್ ಆ ಥರ, ಯೋಗದ ಪವರು. ಅದಕ್ಕೆ ನಾವು ಭಗವಂತನ ಹೇಳೋದು ಅಷ್ಟೇ. ಅದಕ್ಕೇ ಅಮೃತ ವೇಳೆಯಲ್ಲಿ ನೀವು ಎಷ್ಟು ನನ್ನ ಧ್ಯಾನ ಮಾಡ್ತೀರಾ, ನಾನು ಎಷ್ಟು ಎದ್ದು ನೀವು ನೆನಪು ಮಾಡ್ತೀರಾ, ನಾನು ಅಂಗಡಿ ತೆಗೆದು ಮಡಗಿರ್ತೀನಿ, ನಿಮ್ಗೇನು ಬೇಕು ಕೇಳಿ, ನೀವು ಆ ಟೈಮಲ್ಲಿ ಎದೊಳ್ತೀರಾ, ನನ್ನ ಹತ್ರ ತೊಗೊಳಕ್ಕೆ ತಯಾರಿದ್ದೀರಾ, ನೀವು ರೆಡಿ ಇದ್ದೀರಾ ಅಂತ ಭಗವಂತ ಆ ಥರ ಕೇಳ್ತಾರೆ. ನೀವು ನನ್ನ ಹತ್ರ ಬಂದು ಕೇಳಿರ್ತಾನೆ, ನಾನು ಕೊಡೋಕ್ಕೆ ರೆಡಿ ಇರ್ತೀನಿ. ನೀವೇ ಬಂದು ನನ್ನ ಹತ್ರ ಕೇಳಲಿಲ್ಲ ಅಂದರೆ, ನಿಮ್ಮ ಕಷ್ಟ ಸುಖ ನಮ್ಮ ತಂದೆ ಹತ್ರ ಬಂದು ಹೇಳಿರ್ತಾನೆ, ನಾನು ನಿಮಗೆ ಸಹಯೋಗ ಕೊಡ್ತೀನಿ. ನೀವೇ ಬಂದು ಹೇಳಿಲ್ಲ, ನನಗೇನು ಗೊತ್ತಾಗ್ತಿದೆ ನಿಮ್ಮದು ಒಳಗಡೆ ಏನಿದೆ ಅಂತ ನನಗೇನು ಗೊತ್ತಾಗ್ತಿದೆ ಅಂತ. ಆ ಥರ ನಾವು ಅಮೃತ ವೇಳೆಯಲ್ಲಿ ಭಗವಂತನಿಗೆ ನಾವು ನಮ್ಮಲ್ಲಿ ಏನೇನು ಪರಿಸ್ಥಿತಿ ಇರುತ್ತೆ ಅವ್ರಿಗೆ ಹೇಳ್ದ ಅಂದರೆ ಸುಖ, ಶಾಂತಿ, ನೆಮ್ಮದಿ ಅಪರಂಪಾರ, ಹೇಳೋಕ್ಕಾಗಲ್ಲ ಬಿಡಿ ಅದು. ಈ ಸುಂದರಿ ಮಾತಾಜಿ ಅವರ ಅಂತಿಮ ದಿನಗಳು ಹೇಗಿತ್ತು? ಅಂತಿಮ ದಿನಗಳಲ್ಲೂ ಅಷ್ಟೇ ಅವರು ಪಾಪ ಅಷ್ಟು ಸರ್ವಿಸ್ ಸೇವೆ ಮಾಡಿದ್ರೂ ನಗುಮುಖ, ಸೇವಾದಾರಿ. ಸೇವಾ ಅಂದರೆ ಅಷ್ಟು ಅವ್ರಿಗೆ ಇದಿತ್ತು. ಏನೇ ಯಾರೇ ಬರಲಿ ನೋಡಿ, ಅವ್ರಿಗೆ ಆ ಥರ ಸೇವೆ. ಅವರು ಬೇರೆಯವ್ರು ಮಾಡಲಿಲ್ಲ ಅಂದರೆ ಇವರೇ ಹೋಗಿ ಮಾಡೋರು.
ಹೇಳೋರು ಹಿಂಗೆ ಮಾಡಿ ಮಟ್ಟಿ ಅಂತ ಪಾಲನೆ ಕೊಡೋರು ಅವರು. ಹ್ಞೂ ಒಂಥರ ನಾನು ಇದುವರೆಗೂ ಯಾರು ನಮ್ಮ ರಿಲೇಷನಲ್ಲೂ ಅಷ್ಟೇ, ಯಾರು ಅಷ್ಟೇ, ಈ ಸಂಬಂಧಿಕರು ಯಾರು ಇದುವರೆಗೂ ನಾನು ಆ ಥರ ನೋಡಿಲ್ಲ. ಈ ಅಲೌಕಿಕದಲ್ಲೂ ಅಷ್ಟೇ ಅವರ ಪಾಲನೆ ನಾನು ಯಾರೂ ನೋಡಲಿಲ್ಲ. ನಾನು ಆ ಥರ ಪಾಲನೆ ನಮಗೆ ಇದು ಮಾಡಿದ್ದಾರೆ. ಆ ಥರ ಕಲ್ತ್ಕೊಂಡಿದ್ದೀವಿ ನಾವು. ಯಾಕೆಂದರೆ ನಮಗೆ ಡ್ಯೂಟಿ ಬಿಡ್ತಾನೆ ಇಲ್ಲೇ ಆ ಸೆಂಟ್ರಿಗೆ ಬರ್ತಾಯಿದ್ವಿ, ಎಲ್ಲೂ ಹೊರಗಡೆ ಏನು ಇದಿರಲಿಲ್ಲ ಅವಾಗ. ಆವಾಗ ನಮಗೆ ಅವರು ಅಲ್ಲಿ ಇದಕ್ಕೆ ನಮಗೆ ಅವರು ಪಾಲನೆ ನಾವು ನೋಡಿದ್ವಿ. ನೋಡಿ ನಾವು ಬೆಳಗ್ಗೆ ಬಂದು ಜ್ಞಾನ ತಿಳ್ಕೊಂಡು ತಿರ್ಗಾ ಆಫೀಸ್ಗೆ ಹೋದರೆ ತಿರ್ಗಾ ಸಾಯಂಕಾಲ 5-5:30 ಬಂದರೆ ಅವರು ನಾನು ಮೆಟ್ಲು ಹತ್ತಾ ಇದ್ರೆ ಸಾಕು, ಬಾಲಚಂದ್ರ ಆರೆ ಉಸ್ಕೊ ಟೋಲಿ ಚಾಯ್ ಬನಾಕೆ ದೇವನ್ನವರು, ಇವ್ರಿಗೆ ಲೀಲಾಬೇನ್ ಪದ್ಮಾಬೇನ್ ಇವರೆಲ್ಲ ಇದ್ದವರು, ಅವ್ರಿಗೆ ಬನಾಕೆ ರಕ್ಕೋ ಫ್ಲಾಸ್ಕ್ ಮೇಲೆ ದಾಲ್ಕೆ ರಕ್ಕೋ ಅನ್ನೋರು. ಯಾಕೆಂದರೆ ನಾವು ಆವಾಗ ಸೇವೆ ಅದು ಇದು ಮಾಡೋಕ್ಕೆ ಬಂದರೆ ಇದು ಮಾಡ್ತಾರೆ ಅಂದ್ಬಿಟ್ಟು ಅವ್ರು ರೆಡಿ ಮಾಡಿ ಮಡಗಿಸಿರೋರು. ನಾವು ಆವಾಗ ರಾತ್ರಿ 12 ಗಂಟೆ 1 ಗಂಟೆವರೆಗೂ ಭಗವಂತ ಸೇವೆ ಮಾಡಿಸಿದ್ದೇನೆ. ಅವ್ನಿಗೆ ಎಷ್ಟು ಧನ್ಯವಾದ ಹೇಳಬೇಕು ಅಂದರೆ ಸಾಲದು. ಆವಾಗ ನೋಡಿ ದುಡ್ಡಿಗೆ ಭಾಳ ತೊಂದರೆ ಅಣ್ಣ, 10 ರೂಪಾಯಿಗೂ ಭಾಳ ಕಷ್ಟಪಟ್ಟಿದ್ದೀವಿ ನಾವು. ಆವಾಗ ಇನ್ನೊಂದು ನಾನು ಮಾತಾಜಿಗೆ ಹೇಳಿವೆ, ಚಲೋ ಬಹನ್ಜಿ ಮಾತಾಜಿ ಇतना लोग सर्विस करके आता है, इन लोग रिलैक्स करना, पिकनिक डालो ಅನ್ನೋ ಬುದ್ಧು आपको काम नहीं क्या ಅನ್ನೋರು. ಅವ್ರು ನನಗೆ ಆ ಥರ ಮಾತಾಡೋರು. ನಾನು ಅವ್ರ ಮೇಲೆ ರೇಖಳಿವೆ, क्यों ऐसा बात करता आप, पाप उनको रिलैक्स करना नहीं, लेके चलो ಅನ್ನೋ ಚಲೋ ಅಂತ. ಆವಾಗ ಅವರು ನಮ್ಮ ಮೇಲೆ ಇದು ಮಾಡೋರು. ಎಲ್ಲೆಲ್ಲಿ ಹೋಗಿದ್ರಿ ಆವಾಗ ಕಬ್ಬನ್ ಪಾರ್ಕು ಮತ್ತು ಲಾಲ್ಬಾಗು, ಮತ್ತು ಒಂದೊಂದು 15 ದಿನಕ್ಕೆ ಒಂದು ತಿಂಗಳು ಒಂದ್ಸತಿ ನಾನೇ ಹೇಳಿ ಮಡಗಿಸ್ತಾ ಇದ್ದೆ. ಅವಾಗ ಅವ್ರಿಗೆ ಹೇಳಿ ಪಿಕ್ನಿಕ್ ಅಂದರೆ ನಾವೆಲ್ಲ ಸ್ಟೂಡೆಂಟ್ಸ್ಗಳೆಲ್ಲ ಸೇರಿಕೊಂಡು ಅಲ್ಲಿ ವಿಧಾನಸೌಧ ಅಲ್ಲೆಲ್ಲ ಅವಾಗ ಫುಲ್ ಓಪನ್ ಏರಿಯಾ, ಯಾರು ಬೇಕಾದ್ರೂ ತಿರುಗಾಡೋದಾಯಿತು. ಯಾರು ಇತ್ತು, ಇವಾಗ ಅಷ್ಟು ಕಟ್ನಿಟ್ಟಿದೆ, ಬೇಲಿ ಹಾಕಿದ್ದಾರೆ, ಆ ಥರ ಏನೂ ಇರಲಿಲ್ಲ ಅವಾಗ. ನಾವು ರಂಗೋಸ್ವಾಮಿ ಟೆಂಪಲ್ ಸ್ಟ್ರೀಟ್ ಅಂದರೆ ನಡ್ಕೊಂಡೇ ಹೋಗ್ತಾ ಇದ್ವಿ. ಅವು ಮಾತಾಜಿ ನಮ್ಮ ಜೊತೆ ನಡ್ಕೊಂಬರೋರು. ನಾನು ಕ್ಯೂ ಮಾತಾಜಿ ಚಲೋ ಆಟೋ ಮೇ ಜಾಯಂಗೆ ಅಂದರೆ क्यों 10 रुपये देना उनको, वो 10 रुपये तो सुबह में दूध सभी लेके आना को होता है ना ಅನ್ನೋರು. ನೋಡಿ ಎಷ್ಟು ಭಾವನೆ ಅವರಲ್ಲಿ, ಉಳಿತಾಯದವರು. ನೋಡಿ ಅವರು 1 ರೂಪಾಯಿ ಖರ್ಚು ಮಾಡ್ಬೇಕಾದ್ರು ಭಾಳ ಯೋಚನೆ ಮಾಡಿ ಖರ್ಚು ಮಾಡೋರು. ಇವಾಗ ನಾವು ಮಕ್ಕಳು ಆ ಥರ ಅಷ್ಟು ಇದು ಮಾಡಲ್ಲ. ಇವಾಗ ಇರೋರು ಹೋದ್ರೆ ಹೋಗಲಿ, ಹಿಂಗೆ ಬಂದರೆ ಹೋಗಲಿ ಅಂತ ಅಷ್ಟು ಇದು ಮಾಡ್ತಾರೆ. ಆವಾಗ ನಾವು ದುಡ್ಡಿಗೆ ಅಂತೂ ಭಾಳ ಕಷ್ಟಪಟ್ಟಿದ್ದೀವಿ. ಆವಾಗ ಕಷ್ಟಪಟ್ಟರೆ ಫಲ ಉಂಟು ಅಂತ ಹೇಳ್ತಾರಲ್ವ, ಆ ಥರ ನಾವು ಕಷ್ಟಪಟ್ಟಿನೇ ಭಗವಂತ ನಮಗೆ ಇನ್ನು ಮುಂದೆ ಇವಾಗ ನೋಡಿ ಎಷ್ಟು ರಿಲ್ಯಾಕ್ಸ್, ಎಷ್ಟು ಆರಾಮ ಆಗ್ಬಿಟ್ಟಿದೆ ಇವಾಗ ನಮಗೆ. ಇವಾಗ ನೋಡಿ ಒಂದಲ್ಲ ಅಂತ 2 ಬಿಲ್ಡಿಂಗ್ ಮಾಡಿದ್ದೀವಿ. ಆ ಬಿಲ್ಡಿಂಗ್ ಕಟ್ಟಬೇಕಾದ್ರೂ ಅಷ್ಟೇ ನಾನು ಪಿನ್ ಟು ಪಿನ್ ನಾನೇ ಪರ್ಚೇಸ್ ಮಾಡಿದ್ದೀನಿ. ಕಾಂಟ್ರಾಕ್ಟವ್ರು ಹೇಳಿದ್ದಕ್ಕೂ ನಾನು ಬಿಲ್ಡಿಂಗ್ ಕಟ್ಟಿದ್ದಕ್ಕೂ ಒಂದು ಬಿಲ್ಡಿಂಗ್ಗೆ 10 ಲಕ್ಷ ರೂಪಾಯಿ ಉಳಿಸಿದ್ದೀನಿ ರೇಟ್. ನಮ್ಮ ಮೆಟೀರಿಯಲ್ ನಮ್ಮ ಪರ್ಚೇಸ್, ನಮ್ಮ ಮನಸ್ಸಲ್ಲಿ ಯಾವ್ದು ಬೇಕೋ ಅದು ಪರ್ಚೇಸ್ ನಾವು ನೋಡಿ ಯೋಚನೆ ಮಾಡಿ ಪರ್ಚೇಸ್ ಮಾಡ್ಬೋದು. ಅವರೊಂದು ಹೇಳಿರ್ತಾರೆ, ಆವಾಗ ಕೇಳ್ತಾರೆ, ಇಲ್ಲ ಅವಾಗ ಕಮ್ಮಿ ಹೇಳಿದ್ವಿ, ಇವಾಗ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ, ರೇಟ್ ಕೊಟ್ಟು ಜಾಸ್ತಿ ಅಂತಾರೆ. ಆವಾಗ ನಮಗೆ ಮನಸ್ಸು ಇದಾಗತ್ತೆ. ಆವಾಗ ಇಷ್ಟು ಹೇಳಿದ್ರೆ ಇವಾಗ ಇಷ್ಟು ಹೇಳ್ತಾವ್ರಲ್ಲ ಇರು ಅಂತ. ಅದಕ್ಕೆ ನಾವು ಪರ್ಚೇಸ್ ಮಾಡಿದಾಗ ನಮ್ಮ ಬಿಲ್ಡಿಂಗ್ ಅಲ್ಲೇ ಸಾಮಾನು ಅಲ್ಲೇ ಬಿದ್ದಿರುತ್ತೆ ಅಲ್ವಾ. ಐ ಥಿಂಕು ಮಾತಾಜಿ ಇದು ನಮಗೆ ಯೋಚನೆ ಅವೆಲ್ಲ ಕಲ್ತ್ಕೊಂಡ್ವಿ. ಅವು ಸತ್ಯವಾಗಿ ಹೇಳ್ತೀನಣ್ಣ, ಅವರ ಪಾಲನೆ ತೊಗೊಂಡಿದ್ದೀವಿ ನಾವು. ಈ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಎಲ್ಲಾದರೂ ನೀವು ಸೇವಾ ಕೇಂದ್ರಗಳ ಬಿಲ್ಡಿಂಗ್ ಕಟ್ಟಿದ್ದೀಯಾ? ಅಂದರೆ ಸೇವೆ ಮಾಡಿದ್ದೀವಿ. ಬಿಲ್ಡಿಂಗ್ ಅಲ್ಲಿ ಹೋಗಿ ಸ್ವಲ್ಪ ಸೇವೆ ಮಾಡಿಕೊಟ್ಟಿದ್ದೀವಿ. ಎಲ್ಲಿ ಅಂದರೆ ಜಕ್ಕೂರಲ್ಲಿ ಅವಾಗ ಕಟ್ಟುವಾಗ ನಾವು ಅಲ್ಲಿ ಸೇವೆ ಇದು ಮಾಡಿದ್ದೀವಿ. ಅವಾಗೆಲ್ಲ ಮತ್ತು ಫರ್ನಿಚರ್ಸು ಅದು ಇದೆಲ್ಲ ಅವಾಗೆಲ್ಲ ಸ್ವಲ್ಪ ಟೀಪಾಯಿಗಳು ಅದು ಇದೆಲ್ಲ ಮಾಡಿಕೊಟ್ಟಿದ್ದೀವಿ. ನಾವೇನು ಭಗವಂತ ನಮಗೆ ಶಕ್ತಿ ಕೊಟ್ಟರೆ ತಾನೆ ನಾವು ಮಾಡೋಕ್ಕೆ ಬಂದಿದ್ವಿ. ನೋಡಿ ಇವಾಗೂ ಅಷ್ಟೇ ಮಾಡಬೇಕು ಅನ್ನೋಂಥ ಭಾವನೆ ಅದು ತುಂಬ ಮುಖ್ಯ. ಅವರಿಂದ ನಾವು ಭಾವನೆ ಕಲ್ತ್ಕೊಂಡಿದ್ದೀವಿ. ಸೇವಾ ಭಾವನೆ ಅವರಿಂದ ನಮಗೆ ಬಂದಿದೆ, ಗೊತ್ತಾಯ್ತಾ. ಇವಾಗ ನೋಡಿ ನಮ್ಗೆ 70 ವರ್ಷ ಕಂಪ್ಲೀಟ್ ಆಗಿದೆ. ಭಗವಂತ ಹೆಂಗಿಕ್ಕಿದ್ದಾನೆ ಈಗ. ನಾವು ಒಂದು ಟ್ಯಾಬ್ಲೆಟ್ಸ್ ತಿನ್ನಲ್ಲ, BP ಇಲ್ಲ, ಶುಗರ್ ಇಲ್ಲ. ನಮ್ಮ ಏಜಲ್ಲಿ ಇಷ್ಟಿಷ್ಟು ಟ್ಯಾಬ್ಲೆಟ್ ತಿಂತಾರೆ ಗೊತ್ತಾ. ಆ ಟ್ಯಾಬ್ಲೆಟ್ಸ್ ತಿಂದರೆ ಈ ನರ್ವ್ಸ್ಗೆಲ್ಲ ಚರ್ಮಕ್ಕೆಲ್ಲ ಎಫೆಕ್ಟ್ ಆಗುತ್ತೆ. ಇವಾಗ ಎಷ್ಟೋ ಜನ ನೋಡ್ತಾ ಇದ್ದೀನಿ, ತಿನ್ನೋರ್ದೆಲ್ಲ ಮಖ ಕಳೆ ಎಲ್ಲ ಬ್ಲ್ಯಾಕ್ ಬರ್ತಾಯಿದೆ, ಗೊತ್ತಾಯ್ತಾ. ನಮಗೆ ಭಗವಂತ ಹೆಂಗಿಕ್ಕಿದ್ದಾನೆ. ಅದಕ್ಕೆ ಬಾಬಾ ಅವರು ನಮಗೆ ಆ ಥರ ಆಶೀರ್ವಾದ ಕೊಟ್ಟಿದ್ದಾರೆ, ಮೆಹನತ್ ಬಚ್ಚೆ ಅಂತ. ಅವಾಗ ಅದಕ್ಕೆ ನಮಗೆ ಮಹಾನ್ ಕಾರ್ಯವೋನೇ ಅವಲ್ಲ, ಆ ಥರ ಭಗವಂತ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಈ ಸುಂದರಿ ಮಾತಾಜಿಯವರು ದೇಹ ತ್ಯಾಗ ಮಾಡಿದಾಗ ತಾವೆಲ್ಲಿದ್ರಿ, ಮತ್ತು ಆ ಸುಂದರಿ ಮಾತಾಜಿಯವರ ದೇಹವನ್ನು ಹೇಗೆ ಸಂಸ್ಕಾರ ಮಾಡಿದ್ದು, ಎಲ್ಲಿ? ಆವಾಗ ನಾನು ಮಂಗಳೂರಿನಲ್ಲಿದ್ದೆ.
ದೇಹ ಸಂಸ್ಕಾರ ಮಾಡಿದಾಗ ನಾನು ಇರಲಿಲ್ಲ. ಆಮೇಲೆ ಅವರು 12 ದಿನಕ್ಕೆ ನಾವು ಬಂದೆ ಬೆಂಗಳೂರಿಗೆ. ಅವ್ರ ದೇಹ ತ್ಯಾಗ ಮಾಡಿದ ನಾನು ಅವಾಗ ಇರಲಿಲ್ಲ, ನಾನು ಮಂಗಳೂರಿನಲ್ಲಿದ್ದೆ ಅವಾಗ. ಅವ್ರ ಡ್ಯೂಟಿ ಅಲ್ಲಿತ್ತು. ಅವಾಗ ಅವರು ಸಂಸ್ಕಾರ ಮಾಡುವಾಗ ನಾನಿಲ್ಲ. ನನಗೆ ಭಾಳ ಬೇಜಾರಾಯಿತು ಅವಾಗ. ಏನು ಹಿಂಗಾಗ್ಬಿಡ್ತಲ್ಲ, ಇಷ್ಟು ಪಾಲನೆ ತೊಗೊಂಡು ನಾವು ಅವಾಗ ಇರಲಿಲ್ವಲ್ಲ ಅನ್ನಿಸ್ತು. ಅಷ್ಟು ಬೇಜಾರಾಯಿತು. 12 ದಿನಕ್ಕೆ ಮಂಗಳೂರಿಂದ ಬರ್ಬೋದಿತ್ತು ನಾವು ಬೆಂಗಳೂರಿಗೆ. ಅವ್ರ ಡ್ಯೂಟಿಯಲ್ಲಿ ಅಷ್ಟು ಕಟ್ಟಿಟ್ಟು ಇದಾಯ್ತದ ನಮಗೆ. ಅವಾಗ ಇನ್ನೊಂದು ಆಫೀಸರ್ಗಳೆಲ್ಲ ಚೇಂಜ್ ಆಗ್ಬಿಟ್ಟಿದ್ರು. ಅವಾಗ ಅಲ್ಲಿ ಹೋದಾಗ ಅವರಿಂದ ನಾವು ಎಗೇನೆಸ್ಟ್ ಮಾಡ್ಕೊಳಕ್ಕಾಗಲ್ಲ ಡ್ಯೂಟಿಲಿ. ಇನ್ನೊಂದು ನಾವು ಆಫೀಸರ್ಗಳನ್ನ ಎಗೇನೆಸ್ಟ್ ಮಾಡ್ಕೊಂಬಿಟ್ರೆ ನಾವು ಸರ್ವಿಸ್ ಮಾಡೋದು ಕಷ್ಟ. ನಾನು ಅದಕ್ಕೆ ಎಲ್ಲೇ ಹೋದ್ರೂ ನಾನು ಆಫೀಸರ್ಗಳನ್ನ ಎಗೇನೆಸ್ಟ್ ಮಾಡ್ಕೊತಾ ಇರಲಿಲ್ಲ. ಮತ್ತು ಅವ್ರಿಗೆ 13ನೇ ದಿನಕ್ಕೆ ಬಂದಿದ್ರಾ? 12 ದಿನಕ್ಕೆ ಬಂದೆ. 1-2 ದಿನ ಪಾಲನೆ ನಾನು ಅವರಲ್ಲಿ ಇದು ಮಾಡಿಕೊಂಡು ಹೋದೆ. ಆವಾಗ ಅಲ್ಲಿ ಛತ್ರದಲ್ಲಿ ಇದು ಮಾಡಿದ್ರು. ಎಲ್ಲಿ? ಮಕ್ಕಳ ಕೂಟ ಅಂತ ಇದೆ ಅಲ್ಲಿ ಆಪೋಸಿಟ್ ಒಳಗಡೆ. ಯಾವ ಏರಿಯಾ? ಮಕ್ಕಳ ಕೂಟ ಅಂತ ಇದೆ ಇಲ್ಲಿ ಚಾಮರಾಜಪೇಟೆ ಹತ್ರ. ಅಲ್ಲಿ ಮಕ್ಕಳ ಕೂಟ ಅಂತ ಇದೆ. ಅಲ್ಲಿ ಮುಂದ್ಗಡೆ ಒಂದು ಸ್ವಲ್ಪ ಸಂದಿಲಿ ಒಂದು ದೊಡ್ಡ ಛತ್ರ ತೊಗೊಂಡಿದ್ರು. ಅಲ್ಲಿ ಚೆನ್ನಾಗಿ ಜಾಸ್ತಿ ಜನ ಅವತ್ತು ಬಂದಿದ್ರು ಎಲ್ಲ ಕಡೆ. ಅವ್ರ ಪಾಲನೆ ಆ ಥರ ತೊಗೊಂಡಿದ್ದಕ್ಕೆ ನಾವು ಇಲ್ಲಿವರೆಗೂ ಇದ್ದೀವಿ. ಅಂದರೆ ಹೇಳ್ಬೇಕಾದ್ರೆ 82ನೇ ಇಸ್ವಿಲೂ ಒಂದು ಮೇಳ ನಡೀತು ಡೆಲ್ಲಿಲಿ. ಆವಾಗ ನೋಡಿ ನಮಗೆ ಭಗವಂತ ಯಾವ ಥರ ಟಚ್ ಮಾಡ್ತಾರೆ ಅಂತಂದರೆ ಹೇಳೋಕ್ಕಾಗಲ್ಲ. ಆವಾಗ ಒಂದು ಜೀವೋ ಬಂತು, ಗೌರ್ಮೆಂಟ್ ಆರ್ಡರ್. ನಮಗೆ ಆಲ್ ಇಂಡಿಯಾ ಟೂರ್ LTC ಅಂತ ಬಂತದು. ಅದೇ ಫಸ್ಟ್ ಬಂದಿದ್ದು ಜೀವೋ ಗೌರ್ಮೆಂಟ್ ಆರ್ಡ್ರು. ಯಾರಿಗೂ ಗೊತ್ತಿಲ್ಲ ಅದು ನಮ್ಮ ಮಾವರು ಗೌರ್ಮೆಂಟ್ ಪ್ರೆಸ್ಸಲ್ಲಿದ್ದರು. ಅವರು ನನಗೆ ಅದು ಕಾಪಿ ಕೊಟ್ಟರು. ಅದು ನೋಡ್ಬಿಟ್ಟು ಅವಾಗ ಹೆಂಗಿದ್ರು ಡೆಲ್ಲಿ ಪ್ರೋಗ್ರಾಮ್ ಇತ್ತಲ್ಲ, ಅದಕ್ಕೆ ನಾನು ಆಲ್ ಇಂಡಿಯಾ ಟೂರ್ ಹೋಗೋಣ ಅಂತ ಇದೇ ಒಂದು ಚಾನ್ಸ್ ಅಂದ್ಬಿಟ್ಟು ಆಫೀಸ್ಗೆ ನಾನು ಅಪ್ಲಿಕೇಶನ್ ಹಾಕಿದೆ. ಅವರು ಎಲ್ಲರೂ ಆವಾಗ ನೋಡ್ತಾರೆ ಅದು ಆರ್ಡ್ರ್ ನೋಡ್ಬಿಟ್ಟು, ಎಲ್ಲಿಂದ ತಗೊಂಬಂದ್ರಿ ಆರ್ಡ್ರು ಇದು ಅಂತ. ಆಮೇಲೆ ನಾನು ಹೋದಾಗ 80% ಕೊಟ್ಟರು ನಮ್ಮ ತಂದೆ ತಾಯಿ, ನಮ್ಮ ಇವ್ರಿಗೆಲ್ಲರೂ. ಆಮೇಲೆ ನನ್ನ ಜೊತೆ 4 ಜನ ಅಕ್ಕದಿರು ನಮ್ಮನ್ನು ಕರ್ಕೊಂಡೋಗಿ ನಾವು ಬರ್ತೀವಿ ಅಂದರು. ನಾವು ಬೆಂಗಳೂರು ಟು ಕಾಶ್ಮೀರು, ಕಾಶ್ಮೀರ್ ಟು ಬೆಂಗಳೂರು LTC ಹಿಲ್ಸ್ ಕನ್ಸ್ಟ್ರಕ್ಷನ್ ಸರ್ಕ್ಯುಲರ್ ಟಿಕೆಟ್ ಅಂತ ಮಡ್ರಾಸಿಂದ ತೆಗೆದಿದ್ದು. ಆವಾಗ ನೋಡಿ ಅಪ್ ಆ್ಯಂಡ್ ಡೌನ್ ಟಿಕೆಟು 242 ರೂಪಾಯಿ ಒಬ್ಬರಿಗೆ. ಅಪ್ ಆ್ಯಂಡ್ ಡೌನ್ ಟಿಕೆಟ್ ಎರಡೂ ಸೇರಿ 242 ರೂಪಾಯಿ. 82ನೇ ಇಸ್ವಿಲಿ. 82ರಲ್ಲಿ ಟ್ರೈನಲ್ಲಿ ನಾವು ಅಲ್ಲಲ್ಲೇ ಇಳಿತಾ ಇದ್ವಿ. ಸ್ಟಾಪ್ ಜರ್ನಿ ಅಂತ ಬರೆಸ್ತಾ ಇದ್ವಿ ಅದು ಇದರಲ್ಲಿ. ಇಲ್ಲಾಂದರೆ ಅಲ್ಲೆಲ್ಲ ಭಾಳ ಕಟ್ನಿಟ್ಟು. ಇವು ಹೊರಟು ಜನ ಅಲ್ಲೆಲ್ಲ ಬನಾರಸ್ಸು ಅಲ್ಲೆಲ್ಲ ನಾವು ಹರಿದ್ವಾರ, ಋಷಿಕೇಶು, ಅಲಹಾಬಾದು ಅಲ್ಲೆಲ್ಲ ಆ ಕಡೆಯಿಂದ ಈ ಕಡೆ ಹೋಗಿ ಹಿಂಗಿಂದ ಹಿಂಗೆ ಬಂದ್ವಿ. ಮಧುಬನ್ಗೆ, ಡೆಲ್ಲಿ, ಆಗ್ರಾ ಇಲ್ಲೆಲ್ಲ ಸುತ್ಕೊಂಡು ಬಂದ್ವಿ. ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ರಾ ಡೆಲ್ಲಿಯಲ್ಲಿ? ಏನು ನಡೆದಿತ್ತು? ಯಾರು ಬಂದಿದ್ರು ಅಲ್ಲಿ? ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ದಾದಿಯವರೆಲ್ಲ ಬಂದಿದ್ದರು. ಕೆಂಪೋರ್ಟ್ ಮುಂದೆನೇ ದೊಡ್ಡ ಮೇಳ ಅವಾಗ. ಅದನ್ನು 82ನೇ ಇಸ್ವಿಲಿ ದೊಡ್ಡ ಮೇಳ. ಅವಾಗ ನಮಗೆ ಕ್ವಾರ್ಟರ್ಸ್ಗಳು ಕೊಟ್ಟಿದ್ರು ಅವಾಗ ಇಳ್ಕೊಳ್ಳೋದಕ್ಕೆ. ಅಯ್ಯೋ ಅಲ್ಲಿ ಹದ್ದುಗಳು ಅಂತೂ ಸಖತ್ತದ್ದು. ಅವಾಗೆಲ್ಲ ಕ್ವಾರ್ಟರ್ಸ್ಗಳು ಹೊಸ್ದಾಗಿ ಓಪನ್ ಮಾಡಿದರು. ಅಲ್ಲಿ ಭಾಳ ದೂರ ಹಾಕಿದ್ರು. ಆವಾಗ ಬಸ್ಸಲ್ಲಿ ನಮಗೆ ಅರೇಂಜ್ಮೆಂಟ್ ಮಾಡಿದರು ಹೋಗೋದಕ್ಕೆ ಬರೋದಕ್ಕೆ. ಅಂದರೆ ನೋಡಿ ಇವಾಗ ಇನ್ನೊಂದು ನಾವು ಇಲ್ಲಿ ಹೋದಾಗೆಲ್ಲ ಎಲ್ಲ ಕಡೆ ಆ ಕಡೆ ಎಲ್ಲ ಬರೀ ಹಿಂದಿನೇ. ಈ ಕನ್ನಡ ಬಿಟ್ಟರೆ ಆ ಕಡೆ ಎಲ್ಲ ಹಿಂದಿನೇ ಮಾತಾಡಬೇಕು. ಆವಾಗ ನಮ್ಮ ಕರ್ಕೊಂಡೋಗಿ ಮಾತಾಡೋರಿಗೆಲ್ಲ ಹಿಂದಿ ಅಷ್ಟು ಬರ್ತಾಯಿಲ್ಲ, ಸುಮಾರು ಸ್ವಲ್ಪ ಮಾತಾಡೋರು. ಆಮೇಲೆ ಅಲ್ಲಿ ಕಾಶ್ಮೀರಲ್ಲಿ ನಾವು ಹೋದಾಗ ಏನಾಯಿತು, ನಮಗೆ ರಾತ್ರಿ ಅದು ಕರ್ವಿಂಗ್ ಜಾಸ್ತಿ. ಮೇಲ್ಗಡೆ ಹೋಗ್ಬೇಕಾದ್ರೆ ಅಲ್ಲಿ ಸೆಂಟ್ರಲ್ ಕಟ್ಟಡ ಅಂತ ಒಂದಿದೆ, ಜೈ ಮಾತಾಜಿ ಅಂತ ಅಲ್ಲಿ ಇದಿದೆ. ಅದು ಸ್ವಲ್ಪ ಅಲ್ಲಿ ಪ್ರಭಾವ ಜಾಸ್ತಿ ಇದೆ. ಈ ಭಕ್ತರು ಜಾಸ್ತಿ ಅಲ್ಲೆಲ್ಲ ನಡ್ಕೊಂಡು ಹೋಗಿ ಇದು ಮಾಡ್ಕೊಂಡ್ಬರ್ತಾರೆ. ಅಲ್ಲೂ ಹೋಗಿದ್ವಿ. ಆ ಕಡೆ ಈ ಕಡೆ 2 ಕಡೆನೂ ಬರ್ಫು, ಮರಳು ಹಿಂಗೆ ನೋಡಿದ್ರೆ ಮರಳು ಥರ ಇದೆ, ಬರ್ಫು ಬೀಳ್ತಾ ಇರುತ್ತೆ. ಆಮೇಲೆ ತಿರುಗಿ ಕಾಶ್ಮೀರ್ಗೆ ಹೋದ್ವಿ. ಆಮೇಲೆ ಅಲ್ಲಿ ಹೋಗೋಷ್ಟೊತ್ತಿಗೆ 7:30 ಆಗ್ಬಿಡ್ತು ರಾತ್ರಿ. ಅಲ್ಲಿ ಕಾಶ್ಮೀರಲ್ಲಿ ನಮಗೆ ಬೋಟ್ನಲ್ಲಿ ಸಿಕ್ತು. ಅಲ್ಲಿ ಬೋಟ್ನಲ್ಲಿ ಸಿಕ್ಕಿದ್ರೆ ಬೆರಳೆಲ್ಲ ಹಿಂಗಾಗ್ಬಿಡ್ತು, ಹಿಂಗೆ ಬಿಡೋಕ್ಕೆ ಆಯ್ತಾಯಿಲ್ಲ, ಅಷ್ಟು ಕೋಲ್ಡು ಚಳಿ. ಅವಾಗ ಜನವರಿಲಿ ಹೋಗಿದ್ವಿ ನಾವು. ಆಮೇಲೆ ಅಲ್ಲಿ ಅವರು ನಾವು ಪರ್ಚೇಸಿಂಗ್ ಮಾಡಬೇಕು ಅಂತ ಹೇಳಿದರೆ ಅವರು ಒಂದು ಮಡಿಕೆ ಒಳಗಡೆ ಬೆಂಕಿ ಹಾಕ್ಕೊಟ್ರು. ಆಮೇಲೆ ಹೊಟ್ಟೆ ಒಳಗಡೆ ಹಿಂಗೆ ಮಡಿಕೊಂಡು ಎಲ್ಲರೂ ಸುತ್ತಿದ್ವಿ ಪರ್ಚೇಸಿಂಗ್ ಮಾಡ್ಬೇಕಾದ್ರೆ. ಆಮೇಲೆ ಲೆದರ್ ಪರ್ಚೇಸ್ ಅದು ಹೋದಾಗ ಅಲ್ಲಿ ಅಪ್ಲು ಕಿದರ್ ಚಾಯ ಅಂತ ಅಂದರು ಅವರು. ನಾವು ಕರ್ನಾಟಕ ಬೆಂಗಳೂರು ಚಾಯ್ ಅಂದರೆ ಅವ್ರೇನು ಹೇಳ್ತಾರೆ ಅಂದರೆ ಕರ್ನಾಟಕ ಲೋಗ್ ನರಮ್ ಆದ್ಮಿ ಅಂತಂತೆ, ಮದ್ರಾಸಿ ಲೋಗು ಆರಾಮ್ ಲೋಗು ಅಂತಂತಾನೆ ಅವರು ಅಲ್ಲಿರೋರು. उतना कर्नाटक लोग इज्जत देता है और आंसर भी बताता है किधर जगह है करको, उन लोगों को बहुत इज्जत करता हूँ ಅಂತ ನಾವು. ಅಲ್ಲಿ ನೋಡಿ ಒಬ್ಬರಾದರೂ ಕಪ್ಪಿಲ್ಲ, ಅಷ್ಟು ಬ್ಯೂಟಿ ವೈಟ್ ಜನಗಳು.
ಆ ವಾತಾವರಣಕ್ಕೆ ಆ ಥರ ಅಲ್ಲೆಲ್ಲ ಸುತ್ತಾಕೊಂಬಂದ್ವಿ. ಯಾಕೆಂದರೆ ಈ ಜ್ಞಾನ ತಿಳಿದಿರ್ತಾನೆ ನಮಗೆ ಗೊತ್ತು. ಇವು ಅಲ್ಲೆಲ್ಲ ಸುತ್ತೋದಕ್ಕೆ ಈ ಥರ ಆಯಿತು. ನಾವು ಹೋಗೋದಕ್ಕೆ ಆಯ್ತಾ ಇರಲಿಲ್ಲ. ಅಲ್ಲಿ ಡೆಲ್ಲಿ ಮೇಳ ನಡೆದಿದ್ದಕ್ಕೆ ಭಗವಂತ ಟಚ್ ಮಾಡ್ದ. ಒಂದು ಕಡೆ ಈ ಕಡೆಯಿಂದ ಸುತ್ತಾಕೊಂಬರೋದು 1 ತಿಂಗಳು ನಾವು A to Z ಸಾಮಾನು ತೊಗೊಂಡೋಗಿದ್ದೀವಿ ತಿಳ್ಕೊಳ್ಳಿ. ಸೀಮೆಣ್ಣೆಯಿಂದ ಮತ್ತು ಸ್ಟವ್ವಿಂದ ಪಾತ್ರೆ ಇದರಿಂದ ಎಲ್ಲ ಒಂದು ಪ್ಯಾಕಿಂಗು, ಒಂದು ಡಬ್ಬ, ಆ ಡಬ್ಬದೊಳಗಡೆ ಹಾಕ್ಕೊಂಡು ಹೋಗಿದ್ವಿ. ಸೀಮೆಣ್ಣೆ ಗೊತ್ತಾಗ್ಬಾರ್ದಲ್ಲ, ವಾಸನೆ ಸ್ಮೆಲ್ ಬರಬಾರ್ದಲ್ಲ, ಅದಕ್ಕೆ 2 ಪ್ಯಾಕಿಂಗ್ ಮಾಡಿ. ಅಲ್ಲಿ ನೋಡಿ ಬನಾರಸ್ ಅಲ್ಲೆಲ್ಲ ಬಟಾಣಿ ಅವಾಗ kg 4 ರೂಪಾಯಿ 5 ರೂಪಾಯಿ ಇಷ್ಟಿಷ್ಟುದ್ದ ಬಟಾಣಿ. ಅವಾಗ ಅದನ್ನೇ ನಾವು ಚಪಾತಿ ಹಸಿಟ್ಟು ಎಲ್ಲ ತೊಗೊಂಡೋಗಿದ್ವಿ. ಅಲ್ಲೆಲ್ಲ ನಾವು ಚೋಲ್ಟ್ರಿ ತೊಗೊಂಡಾಗ ಅಡುಗೆ ಮಾಡಿಕೊಂಡು ಟ್ರೈನ್ ಹತ್ತೋದು ನೋಡೋದಕ್ಕೆ. ಹರಿದ್ವಾರ, ಋಷಿಕೇಶು ಅಂದರೆ ನೋಡುವಂಥ ಜಾಗನೇ ಅಲ್ಲ ಬಿಡಿ. ಆವಾಗ ಇದೇ ಒಂದು ಚಾನ್ಸ್ ಅಂತ ನಾವು ತಿರ್ಕೊಂಬಂದ್ವಿ. ಆಮೇಲೆ ಬರುವಾಗ ಡೆಲ್ಲಿಗೆ ಹೋಗಿ ಹಂಗೆ ಪ್ರೋಗ್ರಾಮ್ ಮುಗಿಸ್ಕೊಂಡು ಹಂಗೆ ಮಧುಬನ್ಗೆ ಹೋಗಿ ರಾಜಸ್ಥಾನ್, ತಿರ್ಗಾ ನಾವು ಅಲ್ಲಿಂದ ಅಹಮದಾಬಾದು ಈ ಕಡೆ ಹಿಂಗೆ ಬಂದ್ವಿ. ಅಂದರೆ ಆವಾಗೆಲ್ಲ ಸರ್ವೀಸು ಆ ಥರ ಚೆನ್ನಾಗಿ ನಡೀತಿದೆ. ಈ ಜ್ಞಾನದಲ್ಲಿ ಬಂದಿದ್ದಕ್ಕೂ ನಮಗೆ ನಾವು ಒಬ್ಬೊಬ್ಬರೇ ಹೋಗಿ ಅಲ್ಲೆಲ್ಲ ತಿರುಗಬೇಕು ಅಂದರೆ ಆಗಲ್ಲ. ಆ ರೂಟೆಲ್ಲ ಹೋಗ್ಬೇಕಾದ್ರೆ ಭಾಳ ಇದು ಬೇಕು, ಧೈರ್ಯ ಬೇಕು. ಅಲ್ಲೆಲ್ಲ ಹೊರಟು ಜನ ಜಾಸ್ತಿ, ಅಲ್ಲಿ ಆ ಥರ ಇದ್ದಾರೆ ಜನಗಳು. ಈ ಜ್ಞಾನದಿಂದ ನಾವಲ್ಲಿ ಆ ಕಡೆ ತಿರ್ಕೊಂಬಂದ್ವಿ. ಆಗ LTC 80% ಫಸ್ಟ್ ಕೊಟ್ಟರು, ಆಮೇಲೆ ತಿರ್ಗಿ 20% ಬಂದಮೇಲೆ ಆ ಟಿಕೆಟ್ ಕೊಟ್ಟ ಮೇಲೆ ಕೊಟ್ಟರು. ಆ ಥರ ಎಷ್ಟೋ ಜನ ನೋಡಿ. ಈ ಜನಗಳು ಹೆಂಗೆ ಇದ್ದಾರೆ ಇವಾಗ ಅಂದರೆ, ಯಾವುದಾದ್ರೂ ಒಂದು ಯೂಸ್ ಮಾಡ್ಕೊಳ್ಳಿ ಅಂದರೆ ಅದು ಅಪಪ್ರಚಾರ ಇದು ಮಾಡ್ಕೊಂಡ್ಬಿಡ್ತಾರೆ. ನಮ್ಮದು ನೋಡ್ಕೊಂಬಿಟ್ಟು ನಾನು ಹೋಗಿದ್ದು ಬಂದಿದ್ದು, ಬೇರೆಯವರೆಲ್ಲ ಬಸ್ನಲ್ಲಿ ಅಲ್ಲೋಗಿದೆ ಇಲ್ಲೋಗಿದೆ ಅಂದ್ಬಿಟ್ಟು ಬಾಂಬೆಗೆ ಹೋಗಿದೆ, ಡೆಲ್ಲಿಗೆ ಹೋಗಿದೆ, ಬಿಲ್ಲೆಲ್ಲ ಕೊಡೋಕ್ಕೆ ಶುರು ಮಾಡಿದ್ರು. ಅದು ಸಿಕ್ಕಾಕೊಂಬಿಟ್ಟು ಅದೆಲ್ಲ ಎಂಕ್ವೈರಿ ಮಾಡಿ ಸಂಬಳದಲ್ಲಿ ಕಟಿಂಗ್ ಮಾಡಿದ್ರು. ನಮಗೆ ಭಗವಂತ ಯಾವುದು ಲೈನಲ್ಲಿ ಕರ್ಕೊಂಡೋಗಿದ್ದಾನೆ ನಮಗೆ ಅದು ಅಷ್ಟು ಹೇಳೋಕ್ಕಾಗಲ್ಲ. ಜ್ಞಾನ ಆ ಥರ ಇದೆ ಜ್ಞಾನ. ಈ ಒಂದು ಸುಂದರಿ ಮಾತಾಜಿಯವರ ದೇಹತ್ಯಾಗದ ನಂತರ ಈ ಸಿಟಿ ಸೆಂಟ್ರದ ಒಂದು ಸಬ್ಜೋನ್ ಏನಿತ್ತು ಅದು ಯಾರೋ ಒಂದು ಆಡಳಿತಕ್ಕೆ ಬಂತು, ಅವರು ಹೇಗೆ? ಆಮೇಲೆ ಪದ್ಮಬೇಂಜಿ ಅಂತ ಅವ್ರಿಗೆ ಅವರ ಅಸಿಸ್ಟೆಂಟ್ಗಳಿದ್ರು, ಲೀಲಾಬೇನು, ಗೀತಾಬೇನು ಅಂತ, ಇವ್ರು 3 ಜನ ಇವರು. ಅಂದರೆ ಅವ್ರಿಗೆ ಪದ್ಮಬೇಂಜಿ ಅವ್ರಿಗೆ ಈ ಆಡಳಿತ ತಗೊಳ್ಳೋದಕ್ಕೆ ಚಾನ್ಸ್ ಇದು ಮಾಡಿದ್ರು. ಅಂದರೆ ಅವರು ಮುಂದುವರಿಸಿದ್ದಾರೆ, ಅವರು ಕಷ್ಟಪಟ್ಟಿದ್ದಾರೆ. ಅವರ ಪಾಲನೆ ತೊಗೊಂಡಿದ್ದಕ್ಕೆ ಅವರು ಈ ಥರ ಮುಂದೆ ಬಂದಿದ್ದು. ಅಷ್ಟು ಈಜಿ ಅಲ್ಲ ನೋಡಿ. ನಮ್ಮ ಲೌಕಿಕದಲ್ಲಿ ಆ ಥರ ಹೇಳ್ಕೊಡೋಕ್ಕೆ ಚಾನ್ಸ್ ಇಲ್ಲ. ನಮ್ಮ ಮಾತಾಜಿ ಆ ಥರ ಇದ್ದರು. ಪಾಲನೆ ಇಲ್ಲಿ ಕನ್ಯೆಯವ್ರಿಗೆ ಯಾವ ಥರ ಪಾಲನೆ ಕೊಡಬೇಕು, ಅವ್ರಿಗೆ ಕೆಲಸ ಬರ್ದೋದ್ರು ಅವ್ರು ಹೇಳ್ಕೊಡೋರು. ಈ ಥರ ಮಾಡಿ ಈ ಥರ ಮಾಡಿ ಅಂತ. ಅವರು ಕಿಚನಲ್ಲಿ ಅಡುಗೆ ಬರೆದವರು ಅವರೇ ಹೇಳ್ಕೊಡೋರು, ಕರ್ಕೊಂಡೋಗಿ ಐಸಾ ಕನ್ನ ಅಂತ. ಆವಾಗ ಇಲ್ಲಿ ಅವ್ರಿಗೆ ಪಾಲನೆ ಕೊಟ್ಟು ಒಬ್ಬೊಬ್ರಿಗೆ ಸೆಂಟ್ರಿಗೆ ಕಳಿಸ್ತಾಯಿದ್ರು, ಸರ್ವಿಸ್ ಮಾಡಿ ಅಂತ. ಅವ್ರ ಜೊತೆ ಒಂದು ಮಾತೆಯನ್ನು ಸೆಟ್ ಮಾಡಿ ಕಳಿಸೋರು. ಅವ್ರನ್ನೂ ಒಬ್ಬೊಬ್ಬರನ್ನೇ ಬಿಡ್ತಾರಿಲ್ಲ. ಆವಾಗ ಅವ್ರ ಮಾತೆಯನ್ನು ಸೆಟ್ ಮಾಡಿ ಕಳಿಸೋರು. ಆವಾಗ ಅದೇ ಥರನೇ ಇವರು ಪದ್ಮಬೇನು ಅಷ್ಟೇ, ಅವ್ರೂ ಪಾಪ ಸರ್ವೀಸು ಚೆನ್ನಾಗಿ ಮಾಡಿದ್ದಾರೆ. ಅವರಿಂದನೇ ಇಷ್ಟು ಮುಂದೆ ಹೊಡೆದಿದೆ. ಹೇಳಬೇಕು ಅಂದರೆ ಅವ್ರ ಪಾಲನೆ ತೊಗೊಂಡಿದ್ದಕ್ಕೆ ಇವರೆಲ್ಲ ಮುಂದೆ ಇದು ಮಾಡಿದ್ದು. ಅವ್ರ ಪಾಲನೆ ಕೊಡಲಿಲ್ಲ ಅಂದರೆ ಇವರು ಅಷ್ಟು ಬರೆಯೋಕ್ಕೆ ಚಾನ್ಸ್ ಇಲ್ಲ. ಇವ್ರಿಗೆಲ್ಲ ಅವ್ರ ಪಾಲನೆ ಕೊಟ್ಟು ಒಬ್ಬೊಬ್ರಿಗೆ ಒಂದೊಂದು ಥರ ಕಳಿಸಿ ಆಂಧ್ರ ಕಡೆ ಕಳಿಸಿದ್ರು. ಅವರು ಆಂಧ್ರ ಕಡೆ ಕಳಿಸಿದ್ದಕ್ಕೆ ಅವ್ರೂ ಆ ಥರ ಸ್ಟಡಿಯಾಗಿ ಆ ಥರ ಅಲ್ಲಿ ಕನ್ಯೆಯವ್ರನ್ನೆಲ್ಲ ಇವ್ರು ತಯಾರು ಮಾಡಿ ಅಷ್ಟು ಈಜಿ ಇಲ್ಲ ನೋಡಿ. ಯಾಕೆ ಅಂದರೆ ಅಷ್ಟು ಈಜಿ ಅಲ್ಲ, ಅದು ಮಾತಲ್ಲ. ಯಾಕೆಂದರೆ ನಮಗೆ ಇಲ್ಲಿ ಮನೆಯಲ್ಲಿ ಪಾಲನೆ ಯಾವ ಥರ ತೊಗೊಂಡಿರ್ತೀವಿ, ತಂದೆ ತಾಯಿ ಯಾವ ಥರ ಕೊಟ್ಟಿರ್ತಾರೆ, ಆ ಪಾಲನೆ ಅವರು ಕಲಿಸ್ದಾಗನೇ ಅವ್ರಿಗೆ ಬರೋದು. ಆ ಥರ ಅವರು ಬೇರೆಯವ್ರಿಗೆ ಕಲಿಸ್ತಾರೆ, ಈ ಥರ ಕಲೀರಿ ಅಂತ. ಅಷ್ಟು ಈಜಿ ಅಲ್ಲ. ಈ ಪದ್ಮಬೇಂಜಿ ಅವ್ರ ಜೊತೆ ನಿಮ್ಮ ಒಡನಾಟ ಹೇಗಿತ್ತು? ಚೆನ್ನಾಗಿತ್ತು. ಅವರು ಯಾವ ರೀತಿ ಪಾಲನೆ ಕೊಡ್ತಾಯಿದ್ರು ಪದ್ಮಬೇಂಜಿ? ಹೇಗೆ ಪಾಲನೆ ಅಂದರೆ ನಮಗೆ ಅಷ್ಟು ಮಾತಾಜಿ ಅಷ್ಟು ನಮಗೆ ಪಾಲನೆ ಬರಲಿಲ್ಲ. ಒಡನಾಟ ಏನೇ ಇದ್ದರೂ, ಸರ್ವಿಸ್ ಏನೇ ಇದ್ದರೂ ನಾವು ಅದಕ್ಕೆ ಹೋಗೋದು ಬರೋದು ಎಲ್ಲ ಇದು ಮಾಡ್ತಾಯಿದ್ವಿ. ಏನೇ ಆದ್ರೂ ನಮ್ಗೆ ಮಾತಾಜಿ ಅಷ್ಟು ಪಾಲನೆ ನಮಗೆ ಸಿಗಲಿಲ್ಲ ಬಿಡಿ ಅವರಿಂದ. ಯಾಕೆಂದರೆ ಬುಡ ಯಾವಾಗ ಫಸ್ಟು ಪವರ್ಫುಲ್ ಇದಿರುತ್ತೆ, ಆ ಪವರ್ಫುಲ್ಲು ನಮಗೆ ಇವ್ರ ಹತ್ರ ನಮಗೆ ಅಷ್ಟು ಬರಲಿಲ್ಲ. ಅಂದರೆ ಇವರು ಅವರಿಂದ ಕಲ್ತಿತ್ತಾನೆ ನಮಗೆ. ಅಂದರೆ ಅವರು ಇವ್ರು ಸೀನಿಯರು ಹಂಗೆ ಅಂದ್ಕೊಂಡು ಅವರು ನಮಗೆ ಇದು ಮಾಡಿರ್ತಾರೆ. ನಮಗೆ ಅಷ್ಟು ಇವರಿಂದ ನಾವು ಅಷ್ಟು ಪಾಲನೆ ತೊಗೊಳ್ಳಿಲ್ಲ. ನಾವು ಅವರಿಂದ ಪಾಲನೆ ತೊಗೊಂಡು ನಾವು ಜಾಸ್ತಿ ಬಂದಿದ್ವಿ.
ಈ ಮಾತಾಜಿಯವರು ನಿಮಗೆ ಹೇಗೆ ಪಾಲನೆ ಕೊಟ್ಟರು ಅದೇ ರೀತಿ ಮತ್ತೆ ಯಾರ್ಯಾರಿಗೆ ಹಳಬರು ಯಾರ್ಯಾರು ಅವ್ರ ಹತ್ರ ಪಾಲನೆ ತೊಗೊಂಡಿರೋರು ಇದ್ದಾರೆ? ಅದೇ ಇವರು ಗೀತಾ ಬೇನ್ ಇದ್ದಾರೆ, ಮತ್ತು ಲೀಲಾ ಬೇನು, ಮತ್ತು ಅಲ್ಲಿ ಶ್ರೀಕಾಕುಳಮಲ್ಲಿ ಅವರೊಬ್ರು ಅಕ್ಕ ಅಲ್ಲೊಬ್ರು ಇದ್ದಾರೆ, ಇನ್ನೊಂದು 7-8 ಜನ ಇದ್ದಾರೆ. ಮತ್ತು ಧನಂಜಯ ಬಾಯ್ ಅಂತ ಅವರು ಇದ್ದಾರೆ, ಅಣ್ಣವರು. ಇವರು ಎಲ್ಲ ಪಾಲನೆ ಚೆನ್ನಾಗಿ ಕೊಟ್ಟಿದ್ದಾರೆ. ಅವ್ರಿಗೂ ಧನಂಜಯ ಬಾಯ್ಗೂ ಅಷ್ಟೇ ಮುನಿಕೃಷ್ಣ ಅಂತ ಒಬ್ರು ಇದ್ದರು, ಅವರು ಪಾಪ ಅವ್ರ ಶರೀರ ಬಿಟ್ಟರು. ಆಮೇಲೆ ಇದು ಮಾಲಿಷ್ ಮಾಡ್ತಾಯಿದ್ರು ಕಾಯಂಗಡಿ ಪಾಪಣ್ಣ ಅಂತ, ಅವ್ರಿಗೂ. ಇವರೆಲ್ಲ ಹಳೆ ಆತ್ಮಗಳು ಭಾಳ ಪಾಲನೆ ತೊಗೊಂಡಿದ್ದಾರೆ. ಅವರೆಲ್ಲ ಇಲ್ಲ, ಈಗ ಶರೀರ ಬಿಟ್ಟಿದ್ದಾರೆ. ಅಂದರೆ ಹೇಳ್ಬೇಕು ಅಂದರೆ ಅವ್ರ ಪಾಲನೆ ಆ ಥರ ಪಾಲನೆ ಸಿಕ್ಕಿದೆ ಬಿಡಿ. ಅದು ಜೇನುತುಪ್ಪ ತಿಂದಿರೋರಿಗೇ ಅದು ಸವಿ ನೆನಪು ಇದಾಗುತ್ತೆ. ಅದು ಹೇಳೋಕ್ಕಾಗಲ್ಲ, ಅಪರಂಪರ ಅವರ ಪಾಲನೆ ಅಷ್ಟು ನಮಗೆ ಆ ಥರ ಸಿಕ್ಕಿರೋದಕ್ಕೆ ನಾವು ಈ ಥರ ಸ್ಟ್ರೆಂತಾಗಿ ಇವಾಗ ಪಿಲ್ಲರ್ ಹಾಕಬೇಕಾದ್ರೆ ಅದಕ್ಕೆ ಚೆನ್ನಾಗಿ ಜಲ್ಲಿ ಸಿಮೆಂಟು ನೀರು ಹಾಕಿ ಇದು ಮಾಡಿದ್ರೆ ತಾನೇ ಪಿಲ್ಲರ್ ಸ್ಟ್ರೆಂತ್ ಇರುತ್ತೆ. ಆ ಥರ ನಾವು ಅವ್ರ ಪಾಲನೆ ತೊಗೊಂಡಿದ್ದಕ್ಕೆ ಈ ಥರ ಸ್ಟ್ರೆಂತಾಗಿದ್ದೀವಿ ಬಿಡಿ. ಹೇಳ್ಬೇಕು ಅಂದರೆ ನಮ್ಮ ಲೌಕಿಕ ತಾಯಿ ತಂದೆಗಿಂತ ಅವರಿಂದ ಪಾಲನೆ ಚೆನ್ನಾಗಿ ತೊಗೊಂಡಿದ್ದೀನಿ ನಾನು. ಅವ್ರಿಗೆ ಎಷ್ಟು ಧನ್ಯವಾದ ಹೇಳಬೇಕು ಗೊತ್ತಿಲ್ಲ. ಅಣ್ಣರೇ, ತುಂಬ ಸಂತೋಷ ಆಯಿತು ತಮ್ಮ ಜೊತೆ ಮಾತಾಡಿ. ತಾವು ಮತ್ತೆ ಸಮಯ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಜೀವನದ ಅನುಭವಗಳನ್ನು ನಮ್ಮ ವೀಕ್ಷಕರಿಗೆ ಇನ್ನೂ ಹೆಚ್ಚಿನದಾಗಿ ತಿಳಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ನಾನು ಇಷ್ಟಕ್ಕೆ ನಿಲ್ಲಿಸ್ತಾ ಇದ್ದೀನಿ. ತಾವು ಈ ಸಂಚಿಕೆಗೆ ಬಂದು ನಮ್ಮ ವೀಕ್ಷಕರಿಗೆ ತಮ್ಮ ಅನುಭವಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಬಹಳ ಬಹಳ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಇದ್ದಂಥ ಸುಂದರಿ ಮಾತಾಜಿಯವರ ಒಂದು ಪ್ರೀತಿಯ ಪಾಲನೆ ಮತ್ತು ಅವರಲ್ಲಿ ಇದ್ದಂಥ ವ್ಯಾವಹಾರಿಕ ಗುಣ ಮತ್ತು ಉಳಿತಾಯದ ಗುಣ, ಹೀಗೆ ಅನೇಕ ವಿಶೇಷತೆಗಳಿತ್ತು. ಆ ಎಲ್ಲ ವಿಶೇಷತೆಗಳ ಮೂಲ ಆಧಾರ ಅವರಲ್ಲಿದ್ದಂತಹ ಆ ಆಧ್ಯಾತ್ಮಿಕ ಜ್ಞಾನ. ಈ ಆಧ್ಯಾತ್ಮಿಕ ಜ್ಞಾನ ಅನ್ನೋದು ನಮ್ಮನ್ನು ಎಲ್ಲ ರೀತಿಯಿಂದನೂ ಸಹ ಡೆವಲಪ್ ಮಾಡುತ್ತೆ. ತಮ್ಮ ಜೀವನವೂ ಸಹ ಹೀಗೆ ಸುಖಮಯವಾಗಿರಲಿ ಅಂತ ಬಯಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.